ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಕಾರ್ತಿಕ್ ಆ್ಯಂಡ್ ಮೈ ಟೀಮ್ ವಿನೋದ್ ಆ್ಯಂಡ್ ಸನಿ. ನಮಸ್ಕಾರ. ನಾವಿವತ್ತು ಬುರ್ಜ್ ಖಲೀಫಾ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಬುರ್ಜ್ ಖಲೀಫಾ ಹೆಸರು ನಾರ್ಮಲಿ ಎಲ್ಲರೂ ಕೇಳೇ ಇರ್ತೀರ. ದಿ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಎಂದು ಹೆಸರುವಾಸಿಯಾಗಿದೆ. ಪ್ರಪಂಚದ ಅತಿ ಎತ್ತರವಾದ ಕಟ್ಟಡ. ಬುರ್ಜ್ ಖಲೀಫಾ ಬಗ್ಗೆ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಹೋಗೋಣ. भाई लोग ब्लॉग बनाने के चक्कर में, और ये देखिए ऐसे 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 बनाएंगे, ऐसे बनेंगे ये यूट्यूबर, ऐसे बनेंगे ये, इनकी शक्ल इसका मैग्नीफाइड कट नहीं हो रहा है, कभी सामान ज़्यादा हो रहा है, कभी कम हो रहा है. ಬಸ್ಸಲ್ಲಿ ಹೋದರೆ ದುಬೈ ಮಾಲ್ನ ಎಂಟರ್ ಮಾಡಲಿಕ್ಕಾಗಲ್ಲ. ಸೊ ವಿ ಆರ್ ಪ್ಲಾನ್ ಟು ಗೋ ಬೈ ಮೆಟ್ರೋ. ಅಂಡರ್ಗ್ರೌಂಡ್ ದುಬೈ ಮೆಟ್ರೋ ನೋಡೋಣ ಬನ್ನಿ. ದುಬೈ ಮೆಟ್ರೋ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿರುವ ಎಲ್ಲ ಟ್ರೈನ್ ಕೂಡ ಡ್ರೈವರ್ಲೆಸ್ ಆ್ಯಂಡ್ ಆಟೋಮೆಟಿಕ್ ಆಗಿದೆ. ಮೆಟ್ರೋ ಸ್ಟೇಷನ್ ಒಳಗೆ ಫುಲ್ಲಿ ಏರ್ ಕಂಡೀಷನ್ ಆ್ಯಂಡ್ ನಿಮಗೆ ಫ್ರೀ ವೈಫೈ ಕೂಡ ಸಿಗುತ್ತೆ. ಬೈ ಮೆಟ್ರೋ ಬಂದರೆ ನಿಮಗೆ ಡೈರೆಕ್ಟಾಗಿ ದುಬೈ ಮಾಲ್ ಎಂಟ್ರೆನ್ಸಿಗೆ ರೀಚ್ ಆಗ್ಬೋದು. ಬುರ್ಜ್ ಖಲೀಫಾ ದುಬೈ ಮಾಲ್ ನಿಯರ್ ಇರೋದ್ರಿಂದ ನಾವು ಮೊದಲು ದುಬೈ ಮಾಲ್ನ ನೋಡಿಕೊಂಡು ಮುಂದೆ ಹೋಗೋಣ. Hey guys, so finally we reached Dubai Mall. So have a look. ಹಾಯ್ ಗಾಯ್ಸ್, ಫೈನಲಿ ನಾವು ಇವಾಗ ದುಬೈ ಮಾಲ್ ರೀಚ್ ಆದ್ವಿ. ದುಬೈ ಮಾಲ್ ಬಗ್ಗೆ ಹೇಳಬೇಕಾದ್ರೆ ದುಬೈ ಮಾಲ್ ಒನ್ ಆಫ್ ದ ಲಾರ್ಜೆಸ್ಟ್ ಮಾಲ್ ಆಗಿದೆ. ದುಬೈ ಮಾಲ್ನ ಟೋಟಲ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು 54 ಲ್ಯಾಕ್ ಸ್ಕ್ವೇರ್ ಫೀಟ್ ಇದೆ. ಇದರಲ್ಲಿ 1200ಗಿಂತ ಹೆಚ್ಚು ಶಾಪ್ಸ್ಗಳಿವೆ. ದುಬೈ ಮಾಲ್ ಓಪನ್ ಆಗಿದ್ದು 2008ರಲ್ಲಿ. ಆವಾಗ ಇಲ್ಲಿನ ವಿಸಿಟರ್ ಸಂಖ್ಯೆ 39 ಮಿಲಿಯನ್. ಹಾಗೆ ಹೋಗ್ತಾ ಹೋಗ್ತಾ ವಿಸಿಟರ್ ಸಂಖ್ಯೆ ಹೆಚ್ಚಾಯಿತು. ಲಾಸ್ಟ್ ಇಯರ್ ವಿಸಿಟರ್ ಸಂಖ್ಯೆ ಎಷ್ಟು ಗೊತ್ತಾ? 84 ಮಿಲಿಯನ್ ಆಗಿದೆ. ದುಬೈ ಮಾಲ್ ಒಳಗಡೆ ಹೇಗಿದೆ ಅಂತ ಒಂದು ಚಿಕ್ಕ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. अभी एक बंदा आ रहा है, वो किधर से लेके आया है मालूम नहीं, चलो बड़ा पागल है भाई ये रास्ता भूल जाते हैं जब भी देखो, और लेडीज बैग लेके क्यों घूम रहा है भाई इसको तो कभी भी लेडीज़ को देखेगा तो उनको पीछे पीछे जाता है. इनको पकड़ के हम लोग लेके आना पड़ता है. ये बहुत मुश्किल है. यही बंदा है, लड़की को देखेगा तो भाग जाता है. ನಾವಿವಾಗ ಹೋಗ್ತಿರೋದು ದುಬೈ ಅಕ್ವೇರಿಯಂ ಕಡೆಗೆ. दुबई एक्वेरियम ಹೇಗೋ ನಾವು ನೋಡಿದ್ವಿ. ಇವಾಗ ನಾವು ಹೋಗೋಣ ಬುರ್ಜ್ ಖಲೀಫಾ ಕಡೆಗೆ. तो ये जो लोग हैं ये मेरे को पीछे छोड़ के इधर देखो, ये गोरिल्ला के सामने फ़ोटो खिंचवा रहे हैं. ठीक है, फ़ोटो खिंचवा रहे हैं या पता नहीं ये लड़की को देख रहे हैं, और जो भी कुछ कर रहे हैं. ओ वाह वाह, क्या फ़ोटोग्राफी है भाई. इस लेवल के फ़ोटोग्राफर चाहिए हमको हमारे साथ में, इस लेवल के फ़ोटोग्राफर चाहिए. और ये लोग देखो अकेले बच्चे को छोड़ के घूम कर देंगे. और ये लगता है वो जो आगे लड़का जा रहा है वो इसकी तरह से शरारती था. ದುಬೈ ಮಾಲ್ಗೆ ಬಂದು ಫೋಟೋಶೂಟ್ ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತಾ ನೀವೇ ಹೇಳಿ.
ನಾವಿವಾಗ ದುಬೈ ಮಾಲಿಂದ ಎಕ್ಸಿಟ್ ಕಡೆಗೆ ಹೋಗ್ತಿದ್ದೀವಿ. ಇಲ್ಲಿಂದ ನಮಗೆ ಬುರ್ಜ್ ಖಲೀಫಾ ನೋಡ್ಬೋದು. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ಫೈನಲಿ ನಾವು ರೀಚ್ ಆದ್ವಿ. ಇವಾಗ ನೀವು ನೋಡ್ಬೋದು ಪ್ರಪಂಚದ ಅತಿ ಎತ್ತರವಾದ ಕಟ್ಟಡ ಬುರ್ಜ್ ಖಲೀಫಾ. ಆರು ಗಂಟೆಗೆ ಇಲ್ಲಿ ಫೋಟೋನ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ವೇಟ್ ಮಾಡಿ. ಮಾಡಿ 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 ವೇಟ್ ಮಾಡಿ 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 ಮುಷ್ಕಿಲ್ नहीं. ಬುರ್ಜ್ ಖಲೀಫಾದ ಎತ್ತರ ಬಂದ್ಬಿಟ್ಟು 828 ಮೀಟರ್ಸ್ ಇದೆ ಆ್ಯಂಡ್ 163 ಫ್ಲೋರ್ಸ್ಗಳಿವೆ. ನಮ್ಮ ಥರನೇ ಎಲ್ಲರೂ ಫೌಂಟೇನ್ ಶೋ ನೋಡ್ಲಿಕ್ಕಂತಲೇ ವೇಟ್ ಮಾಡ್ತಿದ್ದಾರೆ. ಇವಾಗ ನೀವು ನೋಡ್ಬೋದು ಬುರ್ಜ್ ಖಲೀಫಾದ ನೈಟ್ ವ್ಯೂ. ಎಲ್ರಿಗೂ ಗೊತ್ತೇ ಇರ್ಬೋದು, ಕಿಚ್ಚ ಸುದೀಪ್ ಅವರ ವಿಕ್ರಮ್ ರಾಣಾ ಟೈಟಲ್ ಲಾಂಚ್ ಕೂಡ ಇಲ್ಲೇ ಆಗಿದ್ದು. ಖುಷಿ ಪಡೋ ವಿಷಯ ಅಂದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ನಮ್ಮ ಕರ್ನಾಟಕದ ಫ್ಲಾಗ್ ಕೂಡ ಡಿಸ್ಪ್ಲೇ ಮಾಡಿದ್ರು. ಬುರ್ಜ್ ಖಲೀಫಾದಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ. ಏನಾದರೂ ಟೈಟಲ್ ಲಾಂಚ್ ಮಾಡಬೇಕಿದ್ರೆ ಎಷ್ಟು ಚಾರ್ಜ್ ಮಾಡ್ತಾರಂತ ಗೊತ್ತಾ? ಮಿನಿಮಮ್ 50 to 60 lakhs ಚಾರ್ಜ್ ಮಾಡ್ತಾರೆ. ಅದು ಕೂಡ ಜಸ್ಟ್ 3 minutes ಡಿಸ್ಪ್ಲೇಗೆ. ಇಲ್ಲಿ ಯಾವುದೆಲ್ಲ ಕಾರ್ಸು ಪಾರ್ಕಿಂಗಲ್ಲಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ, ಬನ್ನಿ. टिकटॉकर और यूट्यूब वालों का लड़ाई हो गया देखिए.